ಮಾರ್ನಿಂಗ್ ಬುಧವಾರ ಬೆಳಗ್ಗೆ 30 ನಿಮಿಷದ 30 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕ್ಷಣ ಶುರು ಮಾಡ್ತಿದ್ದೀನಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನೆನ್ನೆ ಆಗಿರುವಂತಹ ಬೆಳವಣಿಗೆ, ಇವತ್ತು ನಡೆಯುವ ಎಲ್ಲ ವಿದ್ಯಮಾನಗಳನ್ನು ಈ ಅರ್ಧ ಗಂಟೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಕೌಂಟ್ ಡೌನ್ ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ರಾಜ್ಯದಲ್ಲಿ ಅಜಾನ್ ವರ್ಸಸ್ ಸುಪ್ರಭಾತ ವಿವಾದದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಲೌಡ್ ಸ್ಪೀಕರ್ಗೆ ಮಾರ್ಗಸೂಚಿ ಸುತ್ತೋಲೆ ಹೊರಡಿಸಿದೆ. ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ 15 ದಿನಗಳೊಳಗೆ ಧ್ವನಿವರ್ಧಕಗಳಿಗೆ ಅನುಮತಿ ಪಡೆಯೋದು ಕಡ್ಡಾಯಗೊಳಿಸಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ, ಜೊತೆಗೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ ನಿರ್ದಿಷ್ಟ ಡೆಸಿಬಲ್ ನಿಗದಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಡೆಸಿಬಲ್ ಮಿತಿ ಇರಬೇಕು. ಡಿಎಸ್ಪಿ ದರ್ಜೆಯಿಂದ ಮೇಲ್ಪಟ್ಟ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ದರ್ಜೆ ತನಕ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಅಧಿಕಾರ ಕೊಟ್ಟಿದ್ದಾರೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಎಲ್ಲ ರೀತಿಯ ಧ್ವನಿವರ್ಧಕ, ತಮಟೆ, ಬ್ಯಾಂಡ್, ಡಿಜೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ಅಗತ್ಯ ಟೈಮ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಅನುಮತಿ ಮೇರೆಗೆ ಅನುಮತಿ ಪಡ್ಕೊಂಡು ಸುತ್ತೋಲೆಯನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಶುರುವಾಗಿದ್ದ ಅಜಾನ್ ವರ್ಸಸ್ ಸುಪ್ರಭಾತ ವಿವಾದ ಕೊಂಚ ತಣ್ಣಗಾಯಿತು. ಧಾರ್ಮಿಕ ಕೇಂದ್ರಗಳಲ್ಲಿ ಮೈಕ್ ಅಳವಡಿಕೆಗೆ ಸರ್ಕಾರ ಷರತ್ತು ಹಾಕಿ ಆದೇಶ ಹೊರಡಿಸಿತು. ಈಗ ಅಭಿಯಾನಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತಾತ್ಕಾಲಿಕ ಬ್ರೇಕ್ ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಸ್ವಾಗತ ಮಾಡಿದ್ದಾರೆ. ಹೋರಾಟ ವಾಪಸ್ ಪಡ್ಕೊಳ್ತೀವಿ. 15 ದಿನದೊಳಗೆ ಅನಧಿಕೃತ ಮೈಕ್ಗಳ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಇಲ್ಲದೆ ಹೋದರೆ ಮತ್ತೆ ಹೋರಾಟ ಮಾಡ್ತೀವಿ ನಾವು ಅಂತ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೂಡ ಕೊಟ್ಟರು. ತಡವಾದರೂ ಚಿಂತೆ ಇಲ್ಲ, ಒಂದು ಅಧಿಸೂಚನೆ ಹೊರಡಿಸಿದ್ದು ಯೋಗ್ಯವಾಗಿದೆ. 15 ದಿನ ಗಡುವು ಕೊಟ್ಟಿದೆ. ಡಿವೈಎಸ್ಪಿ ಲೆವೆಲ್ನಲ್ಲಿ ಮತ್ತು ಎಸಿಪಿ ಕಮಿಷನರ್ ಲೆವೆಲ್ನಲ್ಲಿ ಪರ್ಮಿಷನ್ ತಗೊಳ್ಳುವಂತಹ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಹೇಳಿ. ಬಹಳ ವರ್ಷನೇ ಆಯಿತು ನೆನೆಗುದಿಗೆ ಬಿದ್ದಿತ್ತು ಬಿಬಿಎಂಪಿ ಎಲೆಕ್ಷನ್. ಈಗ ಮತ್ತೆ ಮುನ್ನೆಲೆಗೆ ಬಂತು. ಬಿಬಿಎಂಪಿ ಎಲೆಕ್ಷನ್ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಆದೇಶ ಕೊಟ್ಟಾಯಿತು. ಶೀಘ್ರದಲ್ಲೇ ಮುಹೂರ್ತ ನಿಗದಿಯಾಗುವ ಎಲ್ಲ ಸಾಧ್ಯತೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಮಧ್ಯಪ್ರದೇಶದ ಸ್ಥಳೀಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಅರ್ಜಿ ವಿಚಾರಣೆ ವೇಳೆ ದೇಶದ ಎಲ್ಲ ಕಾರ್ಪೊರೇಷನ್ ಚುನಾವಣೆ ನಡೆಸೋದಕ್ಕೆ ಸೂಚನೆ ಕೊಡಿತು. ಸುಪ್ರೀಂ ಕೋರ್ಟ್ 2 ವರ್ಷಗಳಿಂದ ಬಾಕಿ ಇರುವ ಎಲ್ಲಾ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳು, ಪಾಲಿಕೆಗಳ ಚುನಾವಣೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದೆ. 2 ವಾರಗಳಲ್ಲಿ ನೋಟಿಫಿಕೇಶನ್ ಹೊರಡಿಸಿ ಅಂತಾನು ಕೂಡ ಹೇಳಿಕೆ ಕೊಟ್ಟಿದೆ. ಇನ್ನು ಇವತ್ತು ಬಿಬಿಎಂಪಿ ಚುನಾವಣೆ ಬಗ್ಗೆ ಸರ್ಕಾರ ಸಭೆ ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್. ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಿದ್ರೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿಕೆ ಕೊಟ್ಟರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಇಡೀ ಭಾರತ ರಾಷ್ಟ್ರಕ್ಕೆ ಅನ್ವಯಿಸುತ್ತದೆ ಅಂತ ಅದರಲ್ಲಿ ಇದೆ. ಎಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ ಡೈರೆಕ್ಷನ್ ಆಗಿದೆ. ಆ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಕ್ರಮ ಕೈಗೊಳ್ಳುತ್ತಾರೆ. ಇದರಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ಟಡಿ ಮಾಡಬೇಕು, ಕಾನೂನು ತಂಡಕ್ಕೂ ಸ್ಟಡಿ ಮಾಡೋಕೆ ಹೇಳಿದ್ದೀನಿ. ರಾಜ್ಯ ಚುನಾವಣಾ ಆಯೋಗ ಏನು ತೀರ್ಮಾನ ಮಾಡುತ್ತೆ ನೋಡಬೇಕು ಅಂದರು ಮುಖ್ಯಮಂತ್ರಿಗಳು. ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಕೊಟ್ಟಿದೆ ಮಧ್ಯಪ್ರದೇಶ ಒಂದು ಪಿಟಿಷನ್ ಮೇಲೆ. ಅದರದ್ದು ಇನ್ನೂ ಡೀಟೇಲ್ ಕಾಪಿ ಬಂದಿಲ್ಲ ನನಗೆ. ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡ್ತೇವೆ ಮತ್ತು ನಾನು ನಮ್ಮ ಲಾ ಡಿಪಾರ್ಟ್ಮೆಂಟಿಗೆ ಆಗಲೇ ಹೇಳಿದ್ದೀನಿ ಅದನ್ನು ಸಂಪೂರ್ಣ ಸ್ಟಡಿ ಮಾಡಬೇಕು ಅಂತ. ನಮ್ಮ ಅಡ್ವೊಕೇಟ್ ಜನರಲ್ಲು ಹೊರಗಡೆ ಹೋಗಿದ್ದಾರೆ, ಇವತ್ತು ಸಾಯಂಕಾಲ ಬರ್ತಾರೆ. ಅವ್ರಿಗೂ ಕೂಡ ರೆಫರ್ ಮಾಡ್ತೇವೆ. ಅದು ಒಂದು ಭಾಗ. ಎರಡನೇದು ಸುಪ್ರೀಂ ಕೋರ್ಟ್ ನಾನು ಇನ್ನೂ ನೋಡಿಲ್ಲ, ಬಟ್ ನಾನು ತಿಳ್ಕೊಂಡಿರೋದು ಕೇಳಿರುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದಾರೆ ಅಂತ. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ತೀರ್ಮಾನ ಮಾಡ್ತಾರೆ ಅದು ಬಹಳ ಮುಖ್ಯ. ಆದ್ದರಿಂದ ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸುದ್ದಿಗೋಷ್ಠಿ ನಡೆಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ವಿರುದ್ಧ ಕಿಡಿಕಾರದರು. ಬಿಜೆಪಿಯವರು ಮೀಸಲಾತಿ ವಿಚಾರ ಮುಂದಿಟ್ಟುಕೊಂಡು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಈ ಚುನಾವಣೆಗಳನ್ನು ಮುಂದಕ್ಕೆ ಹಾಕಿದ್ದಾರೆ. ಬಿಜೆಪಿ ನೀತಿಯಿಂದ ಇವತ್ತು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರದರು. ಇವತ್ತು 1 ವರ್ಷ 8 ತಿಂಗಳ ಕಾಲಹರಣ ಮಾಡಿದ್ರು. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅದರಿಂದ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಚುನಾವಣೆ ಆಗಲೇಬೇಕಿದೆ. ಇದು ಭಾಳ ಸ್ಪಷ್ಟವಾಗಿ ಆದೇಶ ಕೊಟ್ಟಿರೋದ್ರಿಂದ ಮಹಾನಗರ ಪಾಲಿಕೆ ಚುನಾವಣೆ ಆಗುತ್ತೆ. ನಾವು ಕೂಡ ಯಾವುದೂ ಸಭೆಗಳಿದೆ ಚುನಾವಣೆ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ನಮ್ಮ ಎಲ್ಲ ಮಾಜಿ ಮಹಾಪೌರರು ಕೂಡ ಒತ್ತಾಯ. ಜಾತಿ ಸಮೀಕ್ಷೆ ಆಧಾರದಲ್ಲಿ ಹೊಸ ರಾಜಕೀಯ ಮೀಸಲಾತಿ ರೂಪಿಸೋದಕ್ಕೆ ಸಿದ್ದರಾಮಯ್ಯರು ಒತ್ತಾಯ ಮಾಡಿದ್ದಾರೆ. ಸರ್ಕಾರದ ಆದೇಶದ ಸಂಬಂಧ ಮಧ್ಯಪ್ರವೇಶ ಮಾಡಲಿ, ಹಿಂದುಳಿದ ಜಾತಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ ನ್ಯಾಯಾಲಯದ ಗಮನಕ್ಕೆ ತರಲಿ.
ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸರ್ವಪಕ್ಷಗಳ ಸಭೆ ಕರೆಯೋದಕ್ಕೆ ಸಿಎಂಗೆ ಒತ್ತಾಯಿಸಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಸರಣಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿದರು. ಸುಪ್ರೀಂ ಕೋರ್ಟ್ ಆದೇಶದಂತೆ ತಕ್ಷಣ ಚುನಾವಣೆ ನಡೆಸುವ ವಿಚಾರದಲ್ಲಿ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆ ಮತ್ತೆ ಮುಂದೂಡಿಕೆಯಾಗಿದೆ. ಇಂದಿಗೆ ನಿಗದಿಯಾಗಿದ್ದ ಸಭೆ ಮೇ 12ಕ್ಕೆ ಪೋಸ್ಟ್ಪೋನ್ ಆಯಿತು. ಈ ಹಿಂದೆ ಮೊದಲು ಮೇ 5ನೇ ತಾರೀಕು ಸಭೆ ನಿಗದಿಯಾಗಿತ್ತು. ಆದರೆ ಸಂಪುಟ ವಿಸ್ತರಣೆ ಕಾರಣಕ್ಕೆ ಮೇ 11ಕ್ಕೆ ಮುಂದೂಡಿಕೆ ಆಯಿತು. ಈಗ ಮತ್ತೆ ಮುಂದೂಡಿಕೆ ಆಗಿದೆ. ವರಿಷ್ಠರ ಒಪ್ಪಿಗೆ ಸೂಚಿಸಿದ್ರೆ ಈ ವಾರದಲ್ಲಿ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಎಂ ಬೊಮ್ಮಾಯಿ ಮನಸ್ಸು ಮಾಡಿದ್ದಾರೆ. ಇವತ್ತು ಬಿಬಿಎಂಪಿ ಚುನಾವಣೆ ಸಂಬಂಧ ಸಭೆ ನಿಗದಿಯಾಗಿರೋ ಕಾರಣ ಇವತ್ತು ನಿಗದಿಯಾಗಿದ್ದ ಸಂಪುಟ ಸಭೆ ಮುಂದೂಡಿಕೆಯಾಗಿದೆ. ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದರು. ಕರ್ನಾಟಕವನ್ನು ವಿಶ್ವದ ಜಾಗತಿಕ ಸ್ಪರ್ಧೆಗೆ ಒಡ್ತಾ ಇದ್ದೀವಿ. ಅತಿಥಿ ದೇವೋಭವ ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದಲ್ಲಿ ಹೇರಳವಾದ ನೈಸರ್ಗಿಕ ಸಂಪನ್ಮೂಲ ಇದೆ. ಕರ್ನಾಟಕ ವೈಜ್ಞಾನಿಕವಾಗಿ ಮುಂದುವರೆದಿದೆ. ಹೊಸ ಆವಿಷ್ಕಾರಗಳಿಗೆ ರಾಜ್ಯ ತನ್ನನ್ನು ತಾನು ಒಡ್ಕೊಳ್ತಾ ಇದೆ. ವಿಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ಮುಂದುವರಿತಾ ಇದೆ. ರಾಜ್ಯಕ್ಕೆ ಬನ್ನಿ, ಬಂಡವಾಳ ಹೂಡಿಕೆ ಮಾಡಿ ಅಂತ ಹೂಡಿಕೆದಾರರಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. With the globalization, the world has become very, very small. The barriers has been broken. Market has taken a central stage. Therefore, efficiency and excellency are the key word for any economic activity. We are proposing Karnataka to the world. We have got a very rich heritage. ಕೋಲಾರದಲ್ಲಿ ನಡೆದ ಜನತಾ ಜಲಧಾರೆ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಸಂಪೂರ್ಣ ಸಾಲ ಮನ್ನಾ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ನಿಖಿಲ್ ಗೌಡ ಸೋಲಿಗೆ ಜೆಡಿಎಸ್ ಕಾರಣ ಎಂಬ ಮರಿತಿಬ್ಬೇಗೌಡರ ಹೇಳಿಕೆಗೆ 3 ವರ್ಷ ಕಳೆದಿದೆ, ಈಗ ಯಾಕೆ ಬೇಕು ಆ ವಿಚಾರ, ಗೆದ್ರೆ ಅವ್ರ ಕಾರಣ, ಸೋತ್ರೆ ನಾವು ಕಾರಣ ಅಂತ ಟಾಂಗ್ ಕೊಟ್ಟರು ಮಾಜಿ ಮುಖ್ಯಮಂತ್ರಿ. 3 ವರ್ಷ ಆಗೋಯ್ತು, 4 ವರ್ಷ ಆಗೋಯ್ತು. ಈಗ ಯಾಕೆ ಚರ್ಚೆ ಬೇಡ ಬನ್ನಿ. ಅದು ಕಾರ್ಯಕರ್ತರು ತೀರ್ಮಾನ ತಗೋತಾರೆ ಬನ್ನಿ. ಅವ್ರ ಕಾರ್ಯಕರ್ತರ ಅವ್ರ ಲೀಡರ್ ಏನಿರೋದು ಕಾರ್ಯಕರ್ತರ ನಾವೇ ಕಾರಣ. ಸೋತರು ನಾವೇ ಕಾರಣ, ಗೆದ್ದರು ನಾವೇ ಕಾರಣ. ಅದು ಹೇಳೋದು ತಪ್ಪೇನಿಲ್ಲ. ಶಿವಮೊಗ್ಗ ಜನಧ್ವನಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರ ಮಧ್ಯೆ ಅಸಮಾಧಾನ ಭುಗಿಲೆದ್ದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಕಿಮ್ಮನೆ ರತ್ನಾಕರ್ ಅವರ ಭಾಷಣ ನಿರಾಕರಿಸಲಾಗಿತ್ತು. ಇದೇ ವಿಚಾರಕ್ಕೆ ಕಿಮ್ಮನೆ ಬೆಂಬಲಿಗರು ಕಿರಿಕ್ ಮಾಡಿದರು. ಮೇ 6ರಿಂದ ತೀರ್ಥಹಳ್ಳಿ ತಾಲೂಕಿನ ಎಂ ಗುಡ್ಡೆಕೊಪ್ಪ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಶಿವಮೊಗ್ಗದ ಸಮಾವೇಶದಲ್ಲಿ ಕಿಮ್ಮನೆ ರತ್ನಾಕರ್ ಪಾಲ್ಗೊಂಡಿದ್ದರು. ಜಿಲ್ಲಾ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಸಭೆಯಲ್ಲಿ ಕಿಮ್ಮನೆಗೆ ಅಪಮಾನ ಮಾಡಿದ್ದಾರೆ ಅಂತ ಪಕ್ಷದ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಕಿಮ್ಮನೆ ಪರ ಘೋಷಣೆ ಕೂಗಿದರು. ಬಂಗಾಳ ಕೊಲ್ಲಿಯಲ್ಲಿ